ಆ ಪೀಠದೊಂದು ಹಂಗಾತು, 15 ದಿವಸದೊಳಗ ಈ ಪೀಠದ ಹಿಂಗಾತು. ಇಡೀ ಸಮಾಜ ಇವತ್ತು ಕವಲದಾರಿಯಲ್ಲಿ ಇರ್ತೈತಿ. ಸಮಾಜದ ಕಟ್ಟ ಕಡೆ ಮನುಷ್ಯ ಇವತ್ತು ನಮ್ಮನ್ನು ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಸಾರ್ವಜನಿಕ ಜೀವನದಲ್ಲಿದ್ದಂತ ಸೋಮಣ್ಣ ಅವರಿಗಾಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ನಮ್ಮಂತವರಾಗಿರ್ಬೋದು, ನಂದಿಹಳ್ಳಿ ಬಹಳಷ್ಟು ಹಿರಿಯರಿಗೆ ಸಾರ್ವಜನಿಕ ಜೀವನದಲ್ಲಿ ಇದ್ದಂತವರಿಗೆ ಬಹಳಷ್ಟು ತೊಂದರೆಗಳನ್ನು ಮಾಡಿದ್ರಿ ನೀವು. ಇವತ್ತು ನಮ್ಮನ್ನ ಜನ ನೋಡಿ ನಗವಂಗ ಮಾಡಿರಿ. ಇವತ್ತು ನೀವು ಬಂದು ಇವತ್ತು ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥವ್ರು ನೀವು ಏನು ಮನೆಯಲ್ಲಿ ಮಲ್ಕೊಂಡಿರಲ್ಲ, ನೀವು ಬಂದು ಇವ್ರಿಗೆಲ್ಲ ಉತ್ತರ ಕೊಡ್ಬೇಕಾಗಿತ್ತು. ನೀವು ಉತ್ತರ ಕೊಟ್ರಿ ಅಂದ್ರೆ ನಿಮ್ಮನ್ನ ನಾವು ಹೆಮ್ಮೆಯಿಂದ ಇವತ್ತು ಹೆಗಲ ಮೇಲೆ ಕುಣಿಸೋದಕ್ಕೆ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಕಸ್ಮಾತ್ ನೀವೇನಾದ್ರೂ ಉತ್ತರ ಕೊಡಲಿಲ್ಲ ಅಂದ್ರ ನೀವು ಈ ಗೇಟಿನ ಹೆಜ್ಜೆ ಒಳಗೆ ತುಳಿಲಿಕ್ಕೆ ನಾಯಕರಿದ್ರಿ. ಗೇಟಿನ ಹೊರಗೆ ಮಾತಾಡಬೇಕು. ಈ ಗೇಟಿನ ಒಳಗೆ ಬರ್ಲಾಕ ನೀವು ಯಾರೋ ನಾಯಕರಲ್ಲ ಅಂತ ಹೇಳಿ ನಾನು ಖಂಡಿತವಾಗಿ ಸಮಾಜದ ಒಬ್ಬ ನೊಂದ ಸಮಾಜದ ಒಬ್ಬ ಮನುಷ್ಯನಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಸಮಾಜವನ್ನ ಇವತ್ತು ಉತ್ತುಂಗ ತರಬೇಕಾದ್ರೆ ಹಡಗುಗಳಿಂದ ಇವತ್ತಿನೊಳಗೆ ಎಷ್ಟು ಜನ ಹೋರಾಟ ಮಾಡಿದ್ದಾರೆ. ಮಾತಿ ಒಂದ್ಸರಿ ಹೇಳ್ತಾರೆ, ಸಮಾಜ ಕಟ್ಟಿದವ್ರು ನಾವು, ಸಮಾಜ ಕಟ್ಟಿದವ್ರು. ಈ ಸಮಾಜದಲ್ಲಿ ಯಾರು ಇರಲಿಲ್ಲ, ನೀವು ಹೊಟ್ಟೆ ಕಟ್ಟಿದ್ರೆ ಸಮಾಜ ಕಟ್ಟಿ ಕಡೆ ನಿಂತು ಜಯ ಸಮಾಜ ಕಟ್ಟ, ನೀವೇ ಸಮಾಜ ಕಟ್ಟಿದವರು. ಸಮಾಜವನ್ನು ಲೂಟಿ ಮಾಡಿ ಇವತ್ತು, ಈ ಸಮಾಜವನ್ನು ಲೂಟಿ ಮಾಡಿ ಇವತ್ತು ಇಷ್ಟು ಮಾತಾಡ್ತೀರಿ. ಸಮಾಜಕ್ಕೆ ಜೆಂಡಾ ಕಟ್ಕೊಳಕ್ಕೆ ಯಾರು ಬೇಕ್ರಿ? ಸಮಾಜದ ಕಾರ್ಯಕರ್ತ ಬೇಕು, ಸಮಾಜದ ಕಟ್ಟ ಕಡೆ ಮನುಷ್ಯ ಬೇಕ. ಶ್ವಾಸದ ಮಠಕ್ಕೆ ಹೋಗಿದಾರ ಅಂತ ಆರೋಪ. ನಾ ಕೇಳ್ತೀನಿ, 6 ವರ್ಷದಾಗ ಅವರು ಕ್ಯಾಬಿನ್ಗೆ ಇದ್ದಾರೆ. ಯಾವುದೇ ಒಂದು ಸತ್ಪುರುಷರ ವತಿಯಿಂದ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಯೋಗಪಟು. ಸನ್ಮಾನ ಸಿದ್ಧಲಿಂಗ ತಂದವರು ನೀವ, ವಚನಾನಂದ ಸ್ವಾಮಿ ತಂದವರು ನೀವ, ನಾವೇನಾದ್ರೂ ತಂದೇವನ್ರಿ? ಇಲ್ಲಿಂದ ಅಲ್ಲಿ ದುಡ್ಡು ಹಾಕ್ತಾರ ಅಂತ ಹೇಳ್ತಾರ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಸಮಾಜ ಎಲ್ಲೇ ಒಂದ್ ಕಡೆ ಪುಣ್ಯ. ಆ ಒಬ್ಬ ಸ್ವಾಮೀಜಿ ಹೆಸರನ್ನ ತೆಗೆದುಕೊಂಡಂತವ್ರನ್ನ ನೀವೇ ತಂದಿರಿ, ನಾವು ತಂದಿಲ್ಲ. ನೀವೇ ತಂದು ಇವರನ್ನ ದಯಮಾಡಿ ಮಾಡಬೇಡ್ರಿ. ಆಡಿದ್ರೆ ಅದು ಎಲ್ಲೇ ಒಂದ್ ಕಡೆ ಸಮಾಜಕ್ಕೆ ಸಂದೇಶ ಹೋಗ್ತದೆ. ಅದ್ರ ಜೊತೆಗೆ ನಮಗೆ ಅವ್ರು ರೂಟಿ ಹೊಡೆದ್ರಂತ ನಾವೇನ್ ಮಾಡಪ್ಪ? ಅವನ್ನೆಲ್ಲ ಕೆಲಸ ಅವ್ನ ಅರ್ಥ ಮಾಡ್ಕೊಳ್ಳಿ. ನೀ ಲೆಕ್ಕ ಕೊಡಪ್ಪ ಹೋಮಣ್ಣ. ಪ್ರಮಾಣ ಮಾಡ್ರಿ. ನೀವು ಸಚ್ಚಾರಿತ್ರ ಉಳ್ಳವರು, ಯಾವುದು ಅವ್ಯವಹಾರ ಮಾಡ್ಲಿದ್ದವರು ಅಲ್ಲ ಗಟ್ಟಿ ಕುತ್ಕೊಂಡು ಪ್ರಮಾಣ ಮಾಡ್ರಿ. ಎಲ್ಲರಿಗೂ ಕರೆ ಕೊಡೋಣ. ಇಲ್ಲಿ ನಾವೇನು ಯಾರು ಕೊಡೋದು ಜಗಳ ಮಾಡಕ್ಕೆ. ನಮ್ಮ ಮಠ ಇವತ್ತು 2026 ಇಲ್ಲಿಗೆ 18 ವರ್ಷಗಳ ಕಾಲ 18 ವರ್ಷಗಳ ಕಾಲ ಕಳೆದೇ ಹೋಗಿತ್ತು. ಜವಾಬ್ದಾರಿ ಹಚ್ಬೇಕು. 20 ವರ್ಷಗಂಟೆ ಇವರು ಮಾಡ್ತಾರೆ ಅಂದ್ರೆ ಯಾಕೆ ಬಹಳ ಅನುಕೂಲ ಸಮಾಜದ ಕಡೆಗೆ ಆಗ್ತದೆ. ಸಮಾಜದ ರಾಜ್ಯಾದ್ಯಂತ ಎಲ್ಲರೂ ಸೇರ್ಕೊಂಡು ಯಾರನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾರ ಅವ್ರಿಗೆ ಜವಾಬ್ದಾರಿ. ಟ್ರಸ್ಟಿಗಳನ್ನ ಬದಲಿ ಮಾಡಿ ಈಗಿನ ಟ್ರಸ್ಟಿಗಳು ಎಲ್ಲರೂ ಬಿಟ್ಟು ಹೊಸದಾಗ ಇಲ್ಲೇ ಅವರು ಬರಲಿ, ಲೆಕ್ಕಾಚಾರ ಮಾಡ್ಕೊಂಡ ಅವ್ರು ಹೇಳಿ ನಮ್ಮ ನಾವು ಕೇಳೋಣ ಹೋರಾಟ ಈಗ ಅತನಿಂದ ಬಂದಂತ ಶಿವ ಗುಡ್ಡಾಪರ್ ಅಲ್ಲಿ ತಾಲೂಕು ಅಧ್ಯಕ್ಷರು ಮಾತನಾಡಬೇಕು. ಪರಮೇಶ್ವರ್ ಅವರಿಗೆ ಸ್ವತಂತ್ರ ಹೋರಾಟದ ಬೆಳ್ಳಿ ಚುಕ್ಕಿ ತಾಯಿ ರಾಣಿ ಚೆನ್ನಮ್ಮನ್ನ ನೆನೆದು ಇವ ಆಗಮಿಸಿರ್ತಕ್ಕಂಥ ಸಮಾಜದ ಯಾವತ್ತು ಗಣ್ಯಮಾನ್ಯರೇ ಹಾಗೂ ಸಮಾಜದ ಹಿತೈಷಿಗಳೇ, ಇಷ್ಟಪಡ್ತೀನಿ ನಿಮಗೆ ನಾಚಿಕೆ ಆಗ್ಬೇಕು. ಇವತ್ತು ಒಬ್ಬ ಸಮಾಜದ ಕಟ್ಟ ಆ ಟೈಮ್ನಾಗೂ ಇದ ಹಣದ ವ್ಯವಹಾರ ಬಂತು. ಸಿದ್ಧಲಿಂಗ ಸ್ವಾಮೀಜಿ ಅವರ ವ್ಯವಹಾರವನ್ನ ಇದನ್ನೆಲ್ಲ ಲೆಕ್ಕಪತ್ರವನ್ನು ಕೇಳಿದಾಗ ಅವಾಗ ಇವರೆಲ್ಲ 4 ಜನ ಕೂಡಿಸ್ಕೇರಿ ದೊಂಗೆ ಎಬ್ಬಿಸಿ ರಾತ್ರಿ ಸ್ವಾಮಿಗಳನ್ನ ಇಲ್ಲಿಂದ ಓಡಿಸ್ಬಿಟ್ರೆ ನಾವು ಇದಕ್ಕೆ ನಮಗೂ ಕೂಡ ತಾವು ಮಾಧ್ಯಮದವರಿಗೆ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಹರಿಹರ ಪೀಠದ ಟ್ರಸ್ಟ್ ಆಗಿರಬಹುದು ಅಥವಾ ಸಂಘ ಆಗಿರಬಹುದು, ಅದರ ರಿಜಿಸ್ಟರ್ ಆಫೀಸ್ ಇಲ್ಲೇ ಐತಿ. ಕೆಲವೊಂದು ಮೀಡಿಯಾದವ್ರು, ಎಲ್ಲಾ ಮೀಡಿಯಾದವ್ರಲ್ಲ, ಕೆಲವೊಂದು ಮೀಡಿಯಾದವ್ರು ಹೇಳ್ತಾರ ವಚನಾನಂದ ಸ್ವಾಮಿಗಳ ಮೇಲೆ ತೂಗುಗತ್ತಿ, ಮಠದಲ್ಲಿ ಹರೋಹರ. ದಯವಿಟ್ಟು ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಸ್ವಾಮಿ ಇನ್ನು ಕತಕ ಸ್ವಾಮಿಗಳು ಬೇಕಾಗಿದ್ರು, ಇವರೆಲ್ಲ ಬೇಡಾಗಿದ್ರು. ಈ ಪರಿಸ್ಥಿತಿ ಇತ್ತು. ಅದಕ್ಕೆ ಮೀಡಿಯಾದವರು ಕೂಡ
ಇದನ್ನ ಬಹಿರಂಗವಾಗಿ ನೀವು ಬಿತ್ತರ ಮಾಡ್ರಿ. ಇಲ್ಲಿ ಅವ್ಯವಹಾರ ಆಗಿರೋದು ಟ್ರಸ್ಟಿನಲ್ಲಿ, ಟ್ರಸ್ಟ್ ಧರ್ಮದರ್ಶಿಗಳು ಮಾಡಿರೋದು. ಇಲ್ಲಿ ಯಾವುದೇ ಸ್ವಾಮಿಗಳು ₹1 ಅವ್ಯವಹಾರ ಮಾಡಿಲ್ಲ. ಆಡಳಿತಾಧಿಕಾರಿಗಳು ₹1. ಡಾಕ್ಟರ್ ರಾಜ್ಕುಮಾರ್ ಸರ್ ಹಿಡಿದು ಇಲ್ಲಿ ಸೋಮಣ್ಣ ಅವರು ಹಿಡಿದು ಎಲ್ಲರಿಗೂ ನಾನು ಮನವಿ ಮಾಡ್ಕೋತೀನಿ. ಟ್ರಸ್ಟ್ ನಲ್ಲಿ ಸುಮಾರು 25 ಜನ ಸೇರ್ಸತಕ್ಕಂತ ಅವಕಾಶ ಐತಿ. ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರನ್ನ ತಾವು ಸೇರ್ಸ್ಕೋಬೇಕು. ಪ್ರತಿ ಜಿಲ್ಲೆ ಒಂದು ಕೋಆಪರೇಟಿವ್ ಸೊಸೈಟಿ ನೋಡಿದ್ರೆ ಸಹಿತ ಕೇವಲ 50 ಲೀಟರ್ ಹಾಲು ತಗೊಂತ ಒಂದು ಕೋಆಪರೇಟಿವ್ ಸೊಸೈಟಿ ನೋಡಿದ್ರೆ ಸಹಿತ 5 ವರ್ಷಕ್ಕೊಂದ್ಸರಿ ಚುನಾವಣೆ ನಡೀತದೆ. ಅಲ್ಲಿ ನಡೀತಕ್ಕಂಥ 2018ನೇ ಇಸ್ವಿಗೆ ಏಪ್ರಿಲ್ 20ಕ್ಕೆ ನಾವು ಪೀಠಾಧ್ಯಕ್ಷರಾಗಿ ಹರಪೀಠಕ್ಕೆ ಆಗಮಿಸಿದ ಮೇಲೆ ಇಲ್ಲಿಯವರೆಗೂ ಈ ಪೀಠದಿಂದ ಒಂದೇ ₹1 ಹಣವನ್ನು ಸ್ವಂತಕ್ಕೆ ಸ್ವೀಕರಿಸಿಲ್ಲ, ಚೆಕ್ಕಿಗೆ ಸೈನ್ ಮಾಡಿಲ್ಲ. ಆ ಯಾವ ಅಧಿಕಾರವೂ ನಾವು ಪಡೆದಿಲ್ಲ. ಇಲ್ಲಿಂದ ಕೆಲವು ಪತ್ರಿಕೆಗಳಲ್ಲಿ ನಮ್ಮ ಕೆಲವು ಟ್ರಸ್ಟಿಗಳು ಒಂದು ಪತ್ರಿಕೆಯಲ್ಲಿ ಇಲ್ಲಿಂದನೇ ಶ್ವಾಸಯೋಗಕ್ಕೆ ಕೇಂದ್ರಕ್ಕೆ ಹಣ ಹೋಗಿದೆ ಅಂತ ಹೇಳಿದ್ದಾರೆ. ಭಾಳ ಭಕ್ತರ ಮೂಲಕ ಈ ಮೂಲಕ ಹೇಳ್ತೇನೆ, 2018 ಇಂದ ಇಲ್ಲಿವರೆಗೆ ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ. ನಮ್ಮ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲಿ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಸಿಂಗಲ್ ರೂಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ. ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದಲೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಾವು ಮನೆ ಬಿಟ್ಟದ್ದು 8 ವಯಸ್ಸಿನಿಂದ. ಅಲ್ಲಿಂದ ಇಲ್ಲಿವರೆಗೂ ಇವತ್ತಿಗೂ ನನ್ನ ಪೂರ್ವಾಶ್ರಮಕ್ಕೆ ಹೆಜ್ಜೆ ಇಟ್ಟಿಲ್ಲ, ಪಾದ ಹಾಕಿಲ್ಲ. ನಾನು ಸಿದ್ದೇಶ್ವರಪ್ಪಗಳು ನಮ್ಮ ಪೂರ್ವಾಶ್ರಮ ತಂದೆಯವರು ಇಬ್ಬರು ಬಹಳ ಆಪ್ತರು. ಸಿದ್ದೇಶ್ವರಪ್ಪಗಳು ಜನವರಿ 2ನೇ ತಾರೀಕು ಅವರು ಲಿಂಗೈಕ್ಯರು ಆದಂಥ ಸಂದರ್ಭದಲ್ಲಿ ಹಿಂದಿನ ದಿನ ಅವರ ಪಾದ ಸೇವೆಯನ್ನು ಮಾಡ್ತಾ ಇದ್ದೇವೆ ನಾವು. ಅವರು ಮತ್ತು ನಮ್ಮ ಪೂರ್ವಾಶ್ರಮ ತಂದೆಯವರು ಎಷ್ಟು ಅವಿನಾಭಾವ ಸಂಬಂಧ ಅಂತಂದರೆ, ಆ ಕಡೆಗೆ ಸಿದ್ದೇಶ್ವರಪ್ಪಗಳು ಆರೋಗ್ಯ ತಪ್ಪಿತು, ಇದರಲ್ಲಿ ನಮ್ಮ ಪೂರ್ವಾಶ್ರಮ ತಂದೆಯ ಆರೋಗ್ಯ ತಪ್ಪಿತು. ಹಿಂದಿನ ದಿನ ಸಿದ್ದೇಶ್ವರಪ್ಪಗಳು ಒಬ್ಬರು ಸ್ವಾಮಿಗಳು ಬಂದು ಬರೆದು ಕೊಟ್ಟರು. ವಚನಾನಂದ ಮಹಾಸ್ವಾಮಿಗಳ ಪೂರ್ವಾಶ್ರಮ ತಂದೆಯವರು ಹಾಸಿಗೆ ಬೆಡ್ನಲ್ಲಿ ಮಲಗಿದ್ದಾರೆ, ಆರೋಗ್ಯ ಕೈ ಕೊಟ್ಟಿದೆ, ಕೊನೆಗೆ ಅವ್ರು ನೋಡಬೇಕು ಅಂಥೇಳಿ ಇಚ್ಛೆ ಪಟ್ಟಿದ್ದಾರೆ ಅಂತ ಹೇಳಿದಾಗ ಸಿದ್ದೇಶ್ವರಪ್ಪಗಳು ಮಾತಾಡಕ್ಕೆ ಬರ್ತಿರಲಿಲ್ಲ. ನಮಗೆ ಕರೆದು ಹೋಗು ಅಂತಂದರು. ನಾನು 2ನೇ ತಾರೀಕು ಹೋದೆ. ಹೋಗುವೊಳಗಾಗಿ ಅವರು ಪ್ರಾಣ ಬಿಟ್ಟಿದ್ರು. ಅದು ಮನೆಗೆ ಹೋಗಲಿಲ್ಲ, ಅಲ್ಲಿ ಆಸ್ಪತ್ರೆಗೆ ಹೋದೆ. ಅವಾಗ ಹೋಗಿ ಒಂದು ಹಾರ ಹಾಕಿ ಬಂದೆ. ಮತ್ತೆಂದು ಆ ಕಡೆಗೆ ಪಾದವನ್ನು ಇಟ್ಟಿಲ್ಲ. ಬಂಧುಗಳೇ, ನಾವು ಸನ್ಯಾಸ ಸ್ವೀಕಾರ ಮಾಡಿ ಇದೇ ಬರೋ ಗುರುಪೂರ್ಣಿಮೆಗೆ 25 ವರ್ಷಗಳಾಗಿದೆ. ಆರಾಧ್ಯ ಪ್ರಾಣಲಿಂಗವೆಂದು ಪುನರ್ಜಾತನಾದ ಬಳಿಕ ಸಂಸಾರ ಎಣ್ಣವರು ತನ್ನವರೆಂದರೆ ನಂಟು ಭಕ್ತಿ ನಾಯಕ ನರಕ ಅಂಥೇಳಿ ಬಸವನವರು ಹೇಳ್ತಾರೆ. ಒಂದು ಸಲ ಸನ್ಯಾಸ ದೀಕ್ಷೆನ ತೆಗೆದುಕೊಂಡ ಮೇಲೆ ಅಪ್ಪ ಅವ್ವ ಅಣ್ಣ ತಮ್ಮ ಅಂತ ನಾನು ಏನಾದರೂ ನಂಟಸ್ತಿಕೆ ಮಾಡಿದರೆ
ಅದು ನಾಯಿ ನರಕ ಬರ್ತದೆ ಅಂತ ಬಸವಣ್ಣ ಹೇಳ್ತಾರೆ. ಅದಕ್ಕಾಗಿ ಒಂದು ಬ್ರಹ್ಮಚರ್ಯವಾಗಿ ನನ್ನ ಬಗ್ಗೆ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕಾದ್ರೆ ಇಳಕಲ್ಲದ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರು ಮಹಾಂತ ಸ್ವಾಮಿಗಳಿಗೆ ಕೇಳಿ. ಇವತ್ತು ಅವರು ಜೀವಂತಿದ್ದಾರೆ. ಕರ್ನಾಟಕದಿಂದ ಹಿಮಾಲಯದವರೆಗೆ ನೊಗವನ್ನ ಯಾರೊಬ್ಬರು ಹೊರದೇ ಇದ್ದಾಗ, ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಅನಾಥ ಪ್ರಜ್ಞೆಯ ಕಾಡುತ್ತಿದ್ದಾಗ ಈ ಸಮಾಜದ ನೊಗವನ್ನ ಅತ್ಯಂತ ಜವಾಬ್ದಾರಿಯಿಂದ ಹೊತ್ಕೋಬೇಕು ಅಂಥೇಳಿ ಬಂದಿದ್ದೇನೆ. ನನ್ನ ಎಲ್ಲ ಶಕ್ತಿ, ನನ್ನ ಸಾಮರ್ಥ್ಯವನ್ನು ಸಮಾಜಕ್ಕೆ ಸಮರ್ಪಿಸಿದ್ದೇನೆ. ನಾನು ನನ್ನ ಶಕ್ತಿ, ನನ್ನ ಸಾಮರ್ಥ್ಯವನ್ನು ಸಮಾಜಕ್ಕೆ ಸಮರ್ಪಿಸಿದ್ದೇನೆ. ನಾನು ಯಾವತ್ತೂ ಯಾರೊಬ್ಬರ ಅಡಿಯಾಗದೆ ಸಮಾಜದ ಅಡಿಗೆ ಎಡೆಯಾಗಿದ್ದೇನೆ. ಸಮಾಜ ಸುತ್ತು ಕಟ್ಟುವನ್ನುವಂತಹ ತತ್ವದ ಮೇಲೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಭಕ್ತನ ಮನೆ ಅಂಗಳವೇ ಕಾಸಿ, ಭಕ್ತನೇ ಭೂಮಿಯ ಮೇಲಿನ ಭಗವಂತ ಅಂತೇಳಿ ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ, ಧ್ವನಿಗೆ ಆಧಾರ ಸ್ತಂಭನಾಗಿ ನಮ್ಮ ಸಮಾಜದ ಸಂಸ್ಕೃತಿ, ಪರಂಪರೆ ಇದನ್ನು ಬೆಳೆಸಲಿಕ್ಕೆ ವಾರಸುದಾರನಾಗಿ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಈ ಕ್ಷಣದಿಂದ ಇಡೀ ಸಮಾಜದ ಅತ್ಯಂತ ಕಡು ಬಡವನ ಮನೆಗೆ ಪಾದಾರ್ಪಣೆ ಮಾಡ್ತಾನೆ, ಗ್ರಾಮ ದರ್ಶನವನ್ನು ಮಾಡ್ತಾನೆ. ನನ್ನಿಂದ ಪ್ರಾಮಾಣಿಕವಾಗಿ ನನ್ನ ಶ್ವಾಸ ಇರುವವರೆಗೂ ಈ ಸಮಾಜದ ಕಡು ಬಡವರ ಗುಡಿಸಲ ಇರಲಿ, ಮನೆ ಇರಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಯೌಗಿಕವಾಗಿ ಈ ಸಮಾಜವನ್ನು ಉದ್ಧಾರದ ಹೆದ್ದಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸರ್ವ ರೀತಿ ಸನ್ನದ್ಧನಾಗಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇಷ್ಟು ಮಾತ್ರ ನಾನು ಭಕ್ತರು ಉದ್ದೇಶಿಸಿ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದರೆ ನಾವು ಯಾವುದೇ ಹಣಕಾಸಿನ ವ್ಯವಹಾರದಲ್ಲಿಲ್ಲ. ನಾನು ಬಹಳ ಸ್ವಚ್ಛವಾಗಿದ್ದೇನೆ. ನಮ್ಮ ಹೆಸರ ಮೇಲೆ 1 ಇಂಚ್ ಭೂಮಿ ಇಲ್ಲ. ಯಾಕಂದರೆ ನಾನು ಹಣವನ್ನು ಮಾಡಲಿಕ್ಕೆ ಇಲ್ಲೇ ಬಂದಿಲ್ಲ, ಜಗತ್ತ ಸುತ್ತಿದವನಿಗೆ. ಆದರೆ ಜನ ಮಾಡಿದ್ದೇನೆ. ಬಡವರು ಇರಲಿ, ಬಲ್ಲಿದ್ರಲಿ. ಯಾಕಂದರೆ ನಾನು ಬಡತನದಲ್ಲೇ ಬಂದವನು. ತಾಯಿ ಗರ್ಭದಲ್ಲಿದ್ದಾಗಲೇ ಗುರುವಿನಿಂದ ದೀಕ್ಷೆ ಪಡ್ಕೊಂಡವನು. ನಾಡಿನ ಅನೇಕ ಮಠಗಳಲ್ಲಿ, ಅನೇಕ ಗುರುಗಳಲ್ಲಿ ಅಧ್ಯಯನ ಮಾಡಿದ್ದೇನೆ. ನಾನು ಏನಂಬುದು ನನ್ನ ಜೊತೆ ಕಲಿತಂತಹ ನನ್ನ ಎಲ್ಲ ಸಹಪಾಠಿಗಳಿಗೆ ಒಂದ್ಸಲ ತಾವು ಕೇಳಿ. ನಾಡಿನ ಅನೇಕ ಮಠಾಧೀಶರಿದ್ದಾರೆ, ಇಲ್ಲ ಅನೇಕ ಪೀಠಗಳಿದ್ದಾವೆ. ಆ ಪೀಠದ ಪೀಠಾಧ್ಯಕ್ಷರು ನಾವು ಕಡಿಮೆ ಅಂದರೆ 2 ದಶಕಗಳ ಅವರ ಸ್ನೇಹ ಸಂಬಂಧ. ಇದು ಒಂದು ದಿನದ್ದಲ್ಲ. ನನ್ನ ಉದ್ದೇಶ ಒಂದೇ, ಈ ಸಮಾಜವನ್ನು ಸರ್ವತೋಮುಖವಾಗಿ ಬೆಳೆಸಬೇಕು ಅನ್ನೋದೇ ಒಂದೇ ಒಂದು ಉದ್ದೇಶ. ಅದಕ್ಕೆ ಉಳಿದೇನು ವಿಚಾರಗಳಿದಾವಲ್ಲ, ಆ ವಿಚಾರಗಳು ಹಣಕಾಸಿನ ಅವ್ಯವಹಾರದ ಬಗ್ಗೆ, ವ್ಯವಹಾರದ ಬಗ್ಗೆ, ಅದಕ್ಕೆ ಸಂಘ ಇದೆ, ಟ್ರಸ್ಟಿಗಳಿದ್ದಾರೆ, ಮತ್ತು ನಮ್ಮ ಆಡಳಿತಾಧಿಕಾರಿಗಳಂತ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ. ಅವರು ಉಳಿದೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಂದು ಒಂದೇ, ಸಮಾಜವೇ, ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಎಲ್ಲರಿಗೂ ಶರಣ.